ಕರ್ನಾಟಕದ ಪ್ಲೇಯರ್ ಅಪ್ಪ ತುಂಬಾ ಟ್ಯಾಲೆಂಟೆಡ್ ಪ್ಲೇಯರ್ಗಳು. ಅವರು ಬೆವರು ಮಾಡ್ಕೊಳ್ಳಲ್ಲ, ಮಣ್ಣು ಆಗಲ್ಲ, ಹಂಗೆ ಆಡಿ ಗೆಲ್ತಾರೆ ಅನ್ನೋ ಲೆವೆಲ್ಗೆ ನಾವು ಆಡಿ ಪ್ರೂವ್ ಮಾಡಿದ್ವಿ. ದೇಶಾದ್ಯಂತ ನಮ್ಮದೇ ಒಂದು ಹೊಸ ಒಂದು ಇದನ್ನೇ ಒಂದು ಸ್ಪೋರ್ಟ್ಸ್ ಒಂದು ಟ್ಯಾಲೆಂಟೇ ಇಂಟ್ರೊಡ್ಯೂಸ್ ಮಾಡಿದ್ವಿ. ಅವಾಗೆಲ್ಲ ಇಂಟರ್ನ್ಯಾಷನಲ್ ಲೆವೆಲ್ ಮಣ್ಣಲ್ಲೇ ಆಡ್ತಾ ಇದ್ರು ಸರ್. ಹೌದು. ಓಕೆ. 2002 ಏಷ್ಯನ್ ಗೇಮ್ಸ್ ಮಾತ್ರ ಬ್ಯಾಂಕಾಕಲ್ಲಿ, ಇಲ್ಲ 2002 ಬುಸಾನ್ ಏಷ್ಯನ್ ಗೇಮ್ಸ್ ಅಲ್ಲಿ ಮಾತ್ರ ಮ್ಯಾಟ್ ಇಂಟ್ರೊಡ್ಯೂಸ್ ಮಾಡಿದ್ರು. ಅವಾಗ ನಾವು ಬೇರ್ ಫುಟ್ಟಲ್ಲೇ ಆಡಿದ್ವಿ ಅಲ್ಲಿ. ಓಕೆ. ಅಂದ್ರೆ ಈಗ ಮ್ಯಾಟಲ್ಲಿ ಆಡೋದಕ್ಕೂ ಈ ಮಣ್ಣಲ್ಲಿ ಆಡೋದಕ್ಕೆ ಏನೋ ವ್ಯತ್ಯಾಸ ಹೆಂಗೆ ಕಂಡು ಬರುತ್ತೆ ಸರ್? ಮಣ್ಣು ಒರಿಜಿನಾಲಿಟಿ, ಬಟ್ ಇದೇ ಥರ ಮಣ್ಣು ಇಡೀ ದೇಶಾದ್ಯಂತ ಎಲ್ಲ ಒಳ್ಳೆ ಮಣ್ಣು ಬಂದು ಇರೋದು ಡೆಲ್ಲಿ, ರಾಜಸ್ಥಾನ ಮತ್ತು ಹರಿಯಾಣ. ಇಲ್ಲಿ ಒಳ್ಳೆ ತುಂಬ ಚೆನ್ನಾಗಿದೆ. ಒಂದು ಸಣ್ಣ ಕಲ್ಲು ಸಿಗೋದಿಲ್ಲ ಅಲ್ಲಿ. ನಮ್ಮಲ್ಲಿ ಸಿಗುತ್ತೆ ಕಲ್ಲು ಮಣ್ಣು ಎಲ್ಲ ಮಿಕ್ಸ್ ಇರುತ್ತೆ, ಬಟ್ ನಾವು ಸ್ಕ್ರ್ಯಾಪ್ ಮಾಡಿ ಅದೆಲ್ಲ ತೆಗೆದು ಆಡ್ತೀವಿ. ಒರಿಜಿನಾಲಿಟಿ ಗೇಮ್ ಬಂದು ಮಡ್ ಕಬಡ್ಡಿನೇ. ಬಟ್ ಇದು ಮ್ಯಾಟ್ ಏನಾಯ್ತು, ನಮ್ಮ ಗೇಮ್ ಗ್ಲಾಮರ್ ಬೇಕೇ ಬೇಕಲ್ಲ. ಹೌದು. ಈಗ ಮಡ್ ಎಲ್ಲಿರುತ್ತೆ, ಔಟ್ಡೋರ್ ಎಲ್ಲಿರುತ್ತೆ. ಔಟ್ಡೋರಲ್ಲಿ ಎಷ್ಟು ಧೂಳು ಬರುತ್ತೆ, ಅಷ್ಟೊಂದು ಜನ ಬಂದರೆ ಹೇಗೆ ನೋಡೋಕ್ಕೆ ಸಾಧ್ಯ? ಆಮೇಲೆ ಕೂಗಾಟ ಚೀರಾಟ ಜಾಸ್ತಿ ಇರುತ್ತೆ ಅಲ್ಲಿ. ಅದಕ್ಕೆ ಏನು ಮಾಡಿದ್ರು, ಮ್ಯಾಟ್ ಇಂಟ್ರೊಡ್ಯೂಸ್ ಮಾಡಿದ್ರು. ಅದು ಮ್ಯಾಟ್, ಅದು ತೈಕಾಂಡೋ ಮ್ಯಾಟನ್ನು ನಾವು ಕಬಡ್ಡಿಗೆ ತೊಗೊಂಡು ಬಂದು ಮಾಡಿ ಒಂದು ಗ್ಲಾಮರ್ಗೋಸ್ಕರ ಅದದೇ ಆದಂಥ ಒಂದೇ ಗ್ರೌಂಡ್ ಮಾಡಿ ಲೈಟಿಂಗ್ಸ್ ಎಲ್ಲ ಕೊಟ್ಟು ಪ್ಲೇಯರ್ಸ್ಗಳು ಒಳ್ಳೆ ಎಂಟ್ರಿ ತೋರಿಸಿ ಇದೆಲ್ಲ ಮಾಡಿ ಇದನ್ನು ಮಾಡಿದ್ವಿ. ಬಟ್ ಒರಿಜಿನಲ್ ಮಣ್ಣು ಮೇಲೆ ಆಡೋದಕ್ಕೂ ಮ್ಯಾಟ್ ಮೇಲೆ ಆಡೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಮಣ್ಣು ಮೇಲೆ ದೇಹದ ಮೇಲೆ ಏನಾದ್ರು ಪರಿಣಾಮ ಬೀರೋದು, ಅಥವಾ ಮ್ಯಾಟಲ್ಲಿ ಆಡೋದೇ ಕಷ್ಟ ಅಥವಾ ಮಣ್ಣಲ್ಲಿ ಆಡೋದು ಕಷ್ಟ? ಯಾವ್ದು ಕಷ್ಟ? ಮ್ಯಾಟಲ್ಲಿ ಆಡೋದು ಕಷ್ಟ. ಮ್ಯಾಟಲ್ಲಿ ಆಡೋದೇ ಕಷ್ಟ. ಬಟ್ ಮ್ಯಾಟಲ್ಲಿ ಮಣ್ಣಲ್ಲಿ ವ್ಯತ್ಯಾಸಗಳಿದೆ. ಮಣ್ಣಲ್ಲಿ ನಾವು ಕಾಲು ಸ್ಪೀಡಾಗಿ ಹೋಗಿ ಬ್ರೇಕ್ ಹೊಡೆದ್ರೂ ಸ್ವಲ್ಪ ಮೂವ್ ಆಗುತ್ತೆ ಮಣ್ಣ ಮೇಲೆ, ಎಳ್ಕೊಂಡೋಗುತ್ತೆ ಕಾಲು, ಎಳ್ಕೊಂಡೋಗಿ ಒಂದು ಲ್ಯಾಂಡಿಂಗ್ ಕೊಡುತ್ತೆ ಅದು. ಬಟ್ ಮ್ಯಾಟ್ ಮೇಲೆ ಏನಾಗುತ್ತೆ, ಕೆಳಗಡೆ ಶೂಸ್ಗೂ ಗ್ರಿಪ್ ಇದೆ, ಮ್ಯಾಟಲ್ಲೂ ಗ್ರಿಪ್ಸ್ ಇರುತ್ತೆ, ಅದು ಸ್ಪೀಡ್ ಆಗುತ್ತೆ. ಬ್ರೇಕ್ ಹೊಡೆದ್ರೂ ನಾವು ಹೊಡೆದಿದ ತಕ್ಷಣ ಬ್ರೇಕ್ ಆಗ್ಬಿಡುತ್ತೆ ಎಲ್ಲಿ ಮ್ಯಾಟ್ ಮೇಲೆ. ಆವಾಗ ಆಂಕಲ್ ಇಂಜುರೀಸ್ ಅಂದರೆ ಇಲ್ಲೇನಂದ್ರೆ ಲಿಗಮೆಂಟ್ಸ್ ಇಂಜುರಿ ಜಾಸ್ತಿ ಆಗುತ್ತೆ. ಇದರಲ್ಲಿ ಫ್ರಾಕ್ಚರ್ ಕಮ್ಮಿ, ಲಿಗಮೆಂಟ್ ಇಂಜುರಿ ಜಾಸ್ತಿ. ಮಡ್ ಮೇಲೆ ಸ್ವಲ್ಪ ಫ್ರಾಕ್ಚರ್ ಆಗ್ತಾ ಇತ್ತು, ಲಿಗಮೆಂಟ್ಸ್ ಇಂಜುರಿ ಎಲ್ಲೋ ಒಂದಾಗೋದು. ನಮ್ಗವ್ರಿಗೂ ಇವಾಗವ್ರಿಗೂ ಒಂದೆರಡು ಸಲ ನೀಗೆ ಏಟ್ ಬಿದ್ದಿದೆ, ಬಟ್ ನಾನು ಆಯುರ್ವೇದಿಕ್ ಟ್ರೀಟ್ಮೆಂಟ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಆಡಿದ್ದೀನಿ. ಬಟ್ ತುಂಬ ದೊಡ್ಡ ಇಂಜುರಿ ಫ್ರಾಕ್ಚರ್ ಥರದ್ದು ನನಗೇನು ಆಗಿಲ್ಲ. ಈಗ ಪ್ರೋ ಕಬಡ್ಡಿನಲ್ಲಿ ಹೈಯೆಸ್ಟ್ ಪ್ಲೇಯರ್ಗಳು, ಸಣ್ಣ ಏಜ್ ಹುಡುಗರುಗಳಿಗೆಲ್ಲರಿಗೂ ಒಂದು 25-26 ಏಜ್ ಒಳಗಡೆ ಭಾಳಷ್ಟು ಜನ ಪ್ಲೇಯರ್ಗಳಿಗೆ ನೀ ಇಂಜುರಿ. ಪವನ್ಗೆ ಲಾಸ್ಟ್ ಟೈಮ್ ಆಗಿದ್ದೆ ತಮಿಳ್ ತಲೆಯಲ್ಲಿ ನೀ ಇಂಜುರಿಯಿಂದಾನೆ. ಅಂದರೆ ಸಡನ್ ಬ್ರೇಕ್ ಆದಾಗ ಏನಾಗುತ್ತೆ, ಮೂವ್ ಆಗಿಬಿಡುತ್ತೆ ಕಾಲು, ಮಂಡಿ ಇದು ಜಾಯಿಂಟ್ ಮೂವ್ ಆಗುತ್ತೆ, ಆದಾಗ ಇಂಜುರಿ ಆಗಿಬಿಡುತ್ತೆ. ಬಟ್ ಆದರೂ ನಮ್ಮ ಗೇಮು ಮಡ್ಡ ಆಡ್ದಾಗಿಂತನೂ ನೇಮು ಫೇಮು ಕಬಡ್ಡಿಗೆ ಎಲ್ಲ ಸಿಕ್ಕಿದ್ದು ಈ ಗ್ಲಾಮರ್ ಕಬಡ್ಡಿ, ಪ್ರೋ ಕಬಡ್ಡಿ ಬಂದಮೇಲೆ. ಕರ್ನಾಟಕದ ಪ್ಲೇಯರ್ ಅಪ್ಪ ತುಂಬಾ ಟ್ಯಾಲೆಂಟೆಡ್ ಪ್ಲೇಯರ್ಗಳು. ಅವರು ಬೆವರು ಮಾಡ್ಕೊಳ್ಳಲ್ಲ, ಮಣ್ಣು ಆಗಲ್ಲ, ಹಂಗೆ ಆಡಿ ಗೆಲ್ತಾರೆ ಅನ್ನೋ ಲೆವೆಲ್ಗೆ ನಾವು ಆಡಿ ಪ್ರೂವ್ ಮಾಡಿದ್ವಿ. ದೇಶಾದ್ಯಂತ ನಮ್ಮದೇ ಒಂದು ಹೊಸ ಒಂದು ಇದನ್ನೇ ಒಂದು ಸ್ಪೋರ್ಟ್ಸ್ ಒಂದು ಟ್ಯಾಲೆಂಟೇ ಇಂಟ್ರೊಡ್ಯೂಸ್ ಮಾಡಿದ್ವಿ. ಅವಾಗೆಲ್ಲ ಇಂಟರ್ನ್ಯಾಷನಲ್ ಲೆವೆಲ್ ಮಣ್ಣಲ್ಲೇ ಆಡ್ತಾ ಇದ್ರು ಸರ್. ಹೌದು. 2002 ಏಷ್ಯನ್ ಗೇಮ್ಸ್ ಮಾತ್ರ ಬ್ಯಾಂಕಾಕಲ್ಲಿ, ಇಲ್ಲ 2002 ಬುಸಾನ್ ಏಷ್ಯನ್ ಗೇಮ್ಸ್ ಅಲ್ಲಿ ಮಾತ್ರ ಮ್ಯಾಟ್ ಇಂಟ್ರೊಡ್ಯೂಸ್ ಮಾಡಿದ್ರು. ಅವಾಗ ನಾವು ಬೇರ್ ಫುಟ್ಟಲ್ಲೇ ಆಡಿದ್ವಿ ಅಲ್ಲಿ. ಓಕೆ. ಅಂದ್ರೆ ಈಗ ಮ್ಯಾಟಲ್ಲಿ ಆಡೋದಕ್ಕೂ ಈ ಮಣ್ಣಲ್ಲಿ ಆಡೋದಕ್ಕೆ ಏನೋ ವ್ಯತ್ಯಾಸ ಹೆಂಗೆ ಕಂಡು ಬರುತ್ತೆ ಸರ್? ಮಣ್ಣು ಒರಿಜಿನಾಲಿಟಿ, ಬಟ್ ಇದೇ ಥರ ಮಣ್ಣು ಇಡೀ ದೇಶಾದ್ಯಂತ ಎಲ್ಲ ಒಳ್ಳೆ ಮಣ್ಣು ಬಂದು ಇರೋದು ಡೆಲ್ಲಿ, ರಾಜಸ್ಥಾನ ಮತ್ತು ಹರಿಯಾಣ. ಇಲ್ಲಿ ಒಳ್ಳೆ ತುಂಬ ಚೆನ್ನಾಗಿದೆ. ಒಂದು ಸಣ್ಣ ಕಲ್ಲು ಸಿಗೋದಿಲ್ಲ ಅಲ್ಲಿ. ನಮ್ಮಲ್ಲಿ ಸಿಗುತ್ತೆ ಕಲ್ಲು ಮಣ್ಣು ಎಲ್ಲ ಮಿಕ್ಸ್ ಇರುತ್ತೆ, ಬಟ್ ನಾವು ಸ್ಕ್ರ್ಯಾಪ್ ಮಾಡಿ ಅದೆಲ್ಲ ತೆಗೆದು ಆಡ್ತೀವಿ. ಒರಿಜಿನಾಲಿಟಿ ಗೇಮ್ ಬಂದು ಮಡ್ ಕಬಡ್ಡಿನೇ. ಬಟ್ ಇದು ಮ್ಯಾಟ್ ಏನಾಯ್ತು, ನಮ್ಮ ಗೇಮ್ ಗ್ಲಾಮರ್ ಬೇಕೇ ಬೇಕಲ್ಲ. ಹೌದು. ಈಗ ಮಡ್ ಎಲ್ಲಿರುತ್ತೆ, ಔಟ್ಡೋರ್ ಎಲ್ಲಿರುತ್ತೆ. ಔಟ್ಡೋರಲ್ಲಿ ಎಷ್ಟು ಧೂಳು ಬರುತ್ತೆ, ಅಷ್ಟೊಂದು ಜನ ಬಂದರೆ ಹೇಗೆ ನೋಡೋಕ್ಕೆ ಸಾಧ್ಯ? ಆಮೇಲೆ ಕೂಗಾಟ ಚೀರಾಟ ಜಾಸ್ತಿ ಇರುತ್ತೆ ಅಲ್ಲಿ. ಅದಕ್ಕೆ ಏನು ಮಾಡಿದ್ರು, ಮ್ಯಾಟ್ ಇಂಟ್ರೊಡ್ಯೂಸ್ ಮಾಡಿದ್ರು. ಅದು ಮ್ಯಾಟ್, ಅದು ತೈಕಾಂಡೋ ಮ್ಯಾಟನ್ನು ನಾವು ಕಬಡ್ಡಿಗೆ ತೊಗೊಂಡು ಬಂದು ಮಾಡಿ ಒಂದು ಗ್ಲಾಮರ್ಗೋಸ್ಕರ ಅದದೇ ಆದಂಥ ಒಂದೇ ಗ್ರೌಂಡ್ ಮಾಡಿ ಲೈಟಿಂಗ್ಸ್ ಎಲ್ಲ ಕೊಟ್ಟು ಪ್ಲೇಯರ್ಸ್ಗಳು ಒಳ್ಳೆ ಎಂಟ್ರಿ ತೋರಿಸಿ ಇದೆಲ್ಲ ಮಾಡಿ ಇದನ್ನು ಮಾಡಿದ್ವಿ. ಬಟ್ ಒರಿಜಿನಲ್ ಮಣ್ಣು ಮೇಲೆ ಆಡೋದಕ್ಕೂ ಮ್ಯಾಟ್ ಮೇಲೆ ಆಡೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಮಣ್ಣು ಮೇಲೆ ದೇಹದ ಮೇಲೆ ಏನಾದ್ರು ಪರಿಣಾಮ ಬೀರೋದು, ಅಥವಾ ಮ್ಯಾಟಲ್ಲಿ ಆಡೋದೇ ಕಷ್ಟ ಅಥವಾ ಮಣ್ಣಲ್ಲಿ ಆಡೋದು ಕಷ್ಟ? ಯಾವ್ದು ಕಷ್ಟ? ಮ್ಯಾಟಲ್ಲಿ ಆಡೋದು ಕಷ್ಟ. ಮ್ಯಾಟಲ್ಲಿ ಆಡೋದೇ ಕಷ್ಟ. ಬಟ್ ಮ್ಯಾಟಲ್ಲಿ ಮಣ್ಣಲ್ಲಿ ವ್ಯತ್ಯಾಸಗಳಿದೆ. ಮಣ್ಣಲ್ಲಿ ನಾವು ಕಾಲು ಸ್ಪೀಡಾಗಿ ಹೋಗಿ ಬ್ರೇಕ್ ಹೊಡೆದ್ರೂ ಸ್ವಲ್ಪ ಮೂವ್ ಆಗುತ್ತೆ ಮಣ್ಣ ಮೇಲೆ, ಎಳ್ಕೊಂಡೋಗುತ್ತೆ ಕಾಲು, ಎಳ್ಕೊಂಡೋಗಿ ಒಂದು ಲ್ಯಾಂಡಿಂಗ್ ಕೊಡುತ್ತೆ ಅದು. ಬಟ್ ಮ್ಯಾಟ್ ಮೇಲೆ ಏನಾಗುತ್ತೆ, ಕೆಳಗಡೆ ಶೂಸ್ಗೂ ಗ್ರಿಪ್ ಇದೆ, ಮ್ಯಾಟಲ್ಲೂ ಗ್ರಿಪ್ಸ್ ಇರುತ್ತೆ,
ಅದು ಸ್ಪೀಡ್ ಆಗುತ್ತೆ. ಬ್ರೇಕ್ ಹೊಡೆದ್ರು ನಾವು ಹೊಡೆದಿದ ತಕ್ಷಣ ಬ್ರೇಕ್ ಆಗ್ಬಿಡುತ್ತೆ. ಎಲ್ಲಿ ಮ್ಯಾಟ್ ಮೇಲೆ. ಆವಾಗ ಆಂಕಲ್ ಇಂಜುರೀಸ್ ಅಂದ್ರೆ ಇಲ್ಲೇನಂದ್ರೆ ಲಿಗಮೆಂಟ್ಸ್ ಇಂಜುರಿ ಜಾಸ್ತಿ ಆಗುತ್ತೆ. ಇದರಲ್ಲಿ ಫ್ರಾಕ್ಚರ್ ಕಮ್ಮಿ, ಲಿಗಮೆಂಟ್ ಇಂಜುರಿ ಜಾಸ್ತಿ. ಮಡ್ ಮೇಲೆ ಸ್ವಲ್ಪ ಫ್ರಾಕ್ಚರ್ ಆಗ್ತಾ ಇತ್ತು, ಲಿಗಮೆಂಟ್ಸ್ ಇಂಜುರಿ ಎಲ್ಲೋ ಒಂದಾಗೋದು. ನಮ್ಗವರೆಗೂ ಇವಾಗವರೆಗೂ ಒಂದೆರಡು ಸಲ ನೀಗೆ ಏಟ್ ಬಿದ್ದಿದೆ, ಬಟ್ ನಾನು ಆಯುರ್ವೇದಿಕ್ ಟ್ರೀಟ್ಮೆಂಟ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಆಡಿದ್ದೀನಿ. ಬಟ್ ತುಂಬ ದೊಡ್ಡ ಇಂಜುರಿ ಫ್ರಾಕ್ಚರ್ ಥರದ್ದು ನನಗೇನು ಆಗಿಲ್ಲ. ಈಗ ಪ್ರೋ ಕಬಡ್ಡಿನಲ್ಲಿ ಹೈಯೆಸ್ಟ್ ಪ್ಲೇಯರ್ಗಳು, ಸಣ್ಣ ಏಜ್ ಹುಡುಗರುಗಳಿಗೆ ಎಲ್ಲರಿಗೂ ಒಂದು 25-26 ಏಜ್ ಒಳಗಡೆ ಭಾಳಷ್ಟು ಜನ ಪ್ಲೇಯರ್ಗಳಿಗೆ ನೀ ಇಂಜುರಿ. ಪವನ್ಗೆ ಲಾಸ್ಟ್ ಟೈಮ್ ಆಗಿದ್ದೆ ತಮಿಳ್ ನೀ ಇಂಜುರಿಯಿಂದಾನೆ. ಅಂದರೆ ಸಡನ್ ಬ್ರೇಕ್ ಆದಾಗ ಏನಾಗುತ್ತೆ, ಮೂವ್ ಆಗಿಬಿಡುತ್ತೆ ಕಾಲು, ಮಂಡಿ ಇದು ಜಾಯಿಂಟ್ ಮೂವ್ ಆಗುತ್ತೆ, ಆದಾಗ ಇಂಜುರಿ ಆಗಿಬಿಡುತ್ತೆ. ಬಟ್ ಆದರೂ ನಮ್ಮ ಗೇಮು ಮಡ್ಡ ಆಡ್ದಾಗಿಂತನೂ ನೇಮು ಫೇಮು ಕಬಡ್ಡಿಗೆ ಎಲ್ಲ ಸಿಕ್ಕಿದ್ದು ಈ ಗ್ಲಾಮರ್ ಕಬಡ್ಡಿ, ಪ್ರೋ ಕಬಡ್ಡಿ ಬಂದಮೇಲೆ.